ನೆಟ್ ಅಲ್ಲಿ ಇಡ್ಸಿದೀನಿ ಅಂಡ್ ಮೆಗಾ ಸ್ಲೀವ್ಸ್ ಅಲ್ವಾ ತಿರುಮಲಾಗೆ ಬುಕ್ ಮಾಡ್ಕೊಂಡಿದ್ದು ಐ ಮೀನ್ ಗ್ರ್ಯಾಂಡ್ ವರ್ಕ್ ಆಗಿ ಈ ರೀತಿ ಕರೆಕ್ಟ್ ಆಗಿ ಆ ವರ್ಡ್ ಏನಂತಾರೆ ಸಿಗ್ತಿಲ್ಲ ಒಂದ್ ನಿಮಿಷ. ಇಟ್ಸ್ ಮೇನ್ಲಿ ಬಿಕಾಸ್ ಪರ್ಪಲ್ ಕಲರ್ ನೈಟ್ ವೇರ್ ಗೆ ಇಟ್ಸ್ ಮೋರ್ ಸೂಟಬಲ್. Hi everyone, welcome back to my YouTube channel Varsha Vlogs. Welcome back to another video. ನೀವು ಇನ್ನೂ ನನ್ನ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ ಪ್ಲೀಸ್ ಈಗಲೇ ಬೇಗ ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿ ಇರುವಂತ ಬೆಲ್ ಐಕನ್ ನ ಕ್ಲಿಕ್ ಮಾಡ್ಕೊಂಡ್ರೆ ನಾನು ಪ್ರತಿಯೊಂದು ವಿಡಿಯೋ ಹಾಕಿದಾಗ ಅದರ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತೆ, so that you don't miss any of my video update. And today's video is all about my lehenga collection. ಸೊ ಲೆಹೆಂಗಾ ಅಂತ ಹೇಳ್ತಿದ್ದೇನೆ, ಯಾವ ಹುಡುಗಿಗೆ ಇಷ್ಟ ಆಗಲ್ಲ ಅಲ್ವಾ? ಸೊ ಇಟ್ಸ್ ಲೈಕ್ ಆರ್ ಆಲ್ ಟೈಮ್ ಫೇವ್ರೇಟ್ ಔಟ್ಫಿಟ್ ಅಂತ ಹೇಳಿದ್ರು ಕೂಡ ತಪ್ಪಾಗಲ್ಲ. ಸೊ ಲೆಹೆಂಗಾ ಅಥವಾ ಹಾಫ್ ಸ್ಯಾರಿ ಹೇಗಾದ್ರೂ ಕರಿಬಹುದು. ಸೊ ನನ್ನ ಹತ್ರ ಇರುವಂತಹ ಒಂದು ಟ್ರೆಡಿಷನಲ್ ವೇರ್ ಡ್ರೆಸ್ ಆರ್ ಲೆಹೆಂಗಾ ಕಲೆಕ್ಷನ್ಸ್ ನಿಮ್ ಜೊತೆ ಇಲ್ಲಿ ಶೇರ್ ಮಾಡೋಣ ಅಂತ ಅನ್ಕೊಂಡೆ. ಮತ್ತೆ ತಡ ಮಾಡಿದಿರಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ವಿತೌಟ್ ಗೆಟಿಂಗ್ ಎನಿ ಡಿಲೇ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ಪರ್ಚೇಸ್ ಗೆ ಬರೋದಾದ್ರೆ ನಾನು ಜಾಸ್ತಿ ಬಂದು ಆಫ್ಲೈನ್ ಅಲ್ಲೇ ಪರ್ಚೇಸ್ ಮಾಡಿರೋದು. ಬಿಕಾಸ್ ಯೂಶಲ್ ಆಗಿ ಗ್ರ್ಯಾಂಡ್ ವೇರ್ ಡ್ರೆಸ್ಸಸ್ ನಾನು ಆಫ್ಲೈನ್ ಸ್ಟೋರ್ಸ್ ಅಲ್ಲೇ ತಗೊಳ್ಳೋದಕ್ಕೆ ಪ್ರಿಫರ್ ಮಾಡ್ತೀನಿ. ಬಿಕಾಸ್ ಅದು ಯಾವ ರೀತಿ ಇದೆ ಅಥವಾ ಫಿಟ್ಟಿಂಗ್ ಕರೆಕ್ಟ್ ಆಗಿದ್ರೇನೆ ಅಲ್ವಾ ಗ್ರ್ಯಾಂಡ್ ವೇರ್ ಡ್ರೆಸ್ ಸ್ವಲ್ಪ ಕಂಫರ್ಟಬಲ್ ಆಗಿರೋದಕ್ಕೆ. ಅದನ್ನ ಟ್ರಯಲ್ ಮಾಡಿ ಸೊ ನಮಗೆ ಇಷ್ಟ ಆಗಿರುವಂತ ಒಂದು ಡಿಸೈನ್ ನೋಡ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಯೂಶಲಿ ಐ ಪ್ರಿಫರ್ ಗೋಯಿಂಗ್ ಟು ಆಫ್ಲೈನ್ ಸ್ಟೋರ್ ಗ್ರ್ಯಾಂಡ್ ಡ್ರೆಸ್ಸಸ್ನೆಲ್ಲ ತಗೊಳ್ಳೋದಕ್ಕೆ. ಸೊ ಕಮಿಂಗ್ ಟು ಮೈ ಫಸ್ಟ್ ಲೆಹೆಂಗಾ ಅಂದ್ರೆ ನನ್ನ ಫೇವ್ರೆಟ್ ಲೆಹೆಂಗಾ ಇಂದ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ. ಸೊ ದಿಸ್ ಇಸ್ ಮೈ ಫೇವ್ರೆಟ್ ಒನ್, ದಿಸ್ ಇಸ್ ದ ಫಸ್ಟ್ ಒನ್. ಸೊ ಈ ಲೆಹೆಂಗಾ ಬಂದು ನಾನು ಕಸಿನ್ ಮದ್ವೆಗೆ ತಗೊಂಡಿರೋಂತ ಲೆಹೆಂಗಾ ಇದು. ಸೊ ಸ್ಕರ್ಟ್ ಬಂದು ಈ ರೀತಿ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಈ ರೀತಿ ಫುಲ್ ಗ್ರ್ಯಾಂಡ್ ವೇರ್ ಬರುತ್ತೆ. ಸೊ ಕಂಪ್ಲೀಟ್ ಆಗಿ ಅಂದ್ರೆ ಸ್ಕರ್ಟ್, ಬ್ಲೌಸ್ ಹಾಗೆ ದಾವಣಿ ಸೊ ಆಲ್ ತ್ರೀ ಇದು ಸೇಮ್ ಕಲರ್ ಅಲ್ಲೇ ಬರುತ್ತೆ, ಅಂದ್ರೆ ಗೋಲ್ಡ್ ಅಲ್ಲೇ ಬರುತ್ತೆ. ಸೊ ಬ್ಲೌಸ್ಗೆ ಬರೋದಾದ್ರೆ ಸೊ ಇದು ಬಂದು ಬ್ಲೌಸ್ ಈ ರೀತಿ ದಾವಣಿ ಮೆಟೀರಿಯಲ್ ಬಂದು ನೆಟ್ಟೆಡ್ ಅಲ್ಲಿ ಬರುತ್ತೆ. ಸೊ ಹಾಗಾಗಿ ನಾನು ಸ್ಲೀವ್ಸ್ ಕೂಡ ಇಲ್ಲಿ ಈ ರೀತಿ ನೆಟ್ ಅಲ್ಲಿ ಇಡ್ಸಿದೀನಿ ಅಂಡ್ ಮೆಗಾ ಸ್ಲೀವ್ಸ್ ಅಲ್ವಾ, ಸೊ ಇಷ್ಟೇ ಲೆಂತ್ ಬರುತ್ತೆ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಅಂಡ್ ಬ್ಯಾಕ್ ಡಿಸೈನ್ ಬಂದು ಈ ರೀತಿ ಬರುತ್ತೆ. ಧಾವಣಿಗೆ ಬರೋದಾದ್ರೆ ಐ ಆಮ್ ರಿಯಲಿ ಸಾರಿ, ಸಿಕ್ತಿಲ್ಲ, ಎಲ್ಲಿ ಹೋಯ್ತು ಅಂತಾನೆ ಗೊತ್ತಾಗ್ತಿಲ್ಲ. ಇವಾಗ ಈ ಲೆಹೆಂಗಾ ತೆಗೆದ್ರೆ ಧಾವಣಿನೇ ಸಿಕ್ತಿಲ್ಲ. A few moments later. ಎಲ್ಲಿಟ್ಟಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ, ಧಾವಣಿ ಸಿಕ್ತಿಲ್ಲ. ಸೊ ಯಾ ಪಿಕ್ಚರ್ಸ್ ನಾನು ಇಲ್ಲಿ ಅಟ್ಯಾಚ್ ಮಾಡ್ತೀನಿ. ಈ ಲೆಹೆಂಗಾ ಬಂದು ನಾನು ಚಿಕ್ಕಪೇಟೆಲಿ ತಗೊಂಡಿದಂತ ಲೆಹೆಂಗಾ ಇದು. ಈ ಕಲರ್ಸ್ ಅಲ್ಲಿ ಆಕ್ಚುಲಿ 3 ಕಲರ್ಸ್ ಇತ್ತು. ಈ ಗೋಲ್ಡ್ ಒನ್, ಪೀಚ್ ಕಲರ್ ಹಾಗೆ ಪಿಸ್ತಾ ಗ್ರೀನ್ ಕಲರ್ ಇತ್ತು. ಸೊ ನನಗೆ ಈ ಗೋಲ್ಡ್ ಕಲರ್ ಆಕ್ಚುಲಿ ತುಂಬಾನೇ ಇಷ್ಟ ಆಯ್ತು. ಲೈಕ್ ವೇರ್ ಮಾಡಿದ್ರೆ ನಿಜವಾಗ್ಲೂ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ನೀವು ಪಿಕ್ಚರ್ ಅಲ್ಲಿ ನೋಡಿದ್ರಲ್ಲ, ಸೊ ತುಂಬಾನೇ ವೇರ್ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ನೆಕ್ಸ್ಟ್ ಒನ್ ಇಸ್ ಸ್ವಲ್ಪ ಗ್ರ್ಯಾಂಡ್ ವೇರ್ ಲೆಹೆಂಗಾ ಬಂದು ನಮ್ಮ ಮನೆಯ ಗೃಹ ಪ್ರವೇಶಕ್ಕೆ ತಗೊಂಡಿದಂತ ಲೆಹೆಂಗಾ ಇದು. ಸ್ವಲ್ಪ ಸೂಟ್ ಕೇಸ್ ತರ ಇದೆ ನೋಡಿ, ಸೂಟ್ ಕೇಸ್ ತರ. ಎಷ್ಟು ಇದಕ್ಕೆ ಸ್ಪೇಸ್ ಬೇಕು ಅಂತ ಹೇಳಿದ್ನಲ್ಲ, ಸೊ ಇದಕ್ಕೆ ಒಂದಷ್ಟು ಸ್ಪೇಸ್ ಬೇಕು. ಇದು ಆಕ್ಚುಲಿ ಗ್ರ್ಯಾಂಡ್ ವೇರ್. ಸ್ವಲ್ಪ ಈ ಕಲರ್ ಕಾಂಬಿನೇಷನ್ ಕೂಡ ನನ್ನ ಹತ್ರ ಇರಲಿಲ್ಲ. ಸೊ ಹಾಗಾಗಿ ಮೇನ್ ಆಗಿ ನಾನು ಹೋಗಿದ್ ಬಂದು ಕಲರ್ ಕಾಂಬಿನೇಷನ್ ಚೆನ್ನಾಗಿತ್ತು ಅಂಡ್ ಡಿಸೈನ್ ಕೂಡ ನಂಗೆ ತುಂಬಾನೇ ಇಷ್ಟ ಆಯ್ತು. ಸೊ ಲೆಟ್ ಮಿ ಶೋ ಯು ದಿಸ್. ಇದು ಬಂದು ದಾವಣಿ. ಇದು ಕೂಡ ಸ್ವಲ್ಪ ಹೆವಿ ಆಗಿದೆ ವೆಯ್ಟ್, ಬಿಕಾಸ್ ಗ್ರ್ಯಾಂಡ್ ವರ್ಕ್ ಇದೆ, ಭಾರ ಇದೆ ಇದು ಕೂಡ. ಸೊ ಇದು ಬಂದು ಆರೆಂಜ್ ವಿತ್ ಪರ್ಪಲ್ ಕಾಂಬಿನೇಷನ್ ಲೆಹೆಂಗಾ ಇದು. ಬಾರ್ಡರ್ ಇದು ಹೆವಿ ಆಗಿ ಬರುತ್ತೆ, ನೋಡಿದ್ರಲ್ಲ, ಈ ಕ್ಯಾಮ್ರಾ ಅಲ್ಲಿ ಫಿಟ್ ಮಾಡಿದ. ಸೊ ಈ ರೀತಿ ಬರುತ್ತೆ. ಬಾರ್ಡರ್ ಸ್ವಲ್ಪ ಲೆಂತ್ ಜಾಸ್ತಿ ಇದೆ, ನೋಡಿದ್ರಲ್ಲ. ಸೊ ಈ ಒಂದು ಪಿಕ್ಚರ್ ಬಂದು ಗೃಹ ಪ್ರವೇಶದ ದಿನ ತಗೊಂಡಿದಂತ ಪಿಕ್ಚರ್ ಇದು. ಅಂದ್ರೆ ಈ ಒಂದು ಆರೆಂಜ್ ಕಾಂಬಿನೇಷನ್ಗೆ ಇದು ಚೆನ್ನಾಗಿದೆ. ಸೊ ಇಲ್ಲಿ ಪರ್ಪಲ್ ಮೆಟೀರಿಯಲ್ಗೆ ಮೇಲೆ ಕುಂದನ್ಸ್ ಬಂದು ಈ ರೀತಿ ಒಂದು ಡಿಸೈನ್ ಬರುತ್ತೆ.
ಪರ್ಪಲ್ಗೆ ಸಖತ್ತಾಗಿ ಚೆನ್ನಾಗಿ ಕಾಣಿಸುತ್ತೆ, ವೆರಿ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ. ಸೊ ಇದರ ಒಂದು ಕ್ಲಿಪ್ಪಿಂಗ್ ಕೂಡ ನಾನು ಇಲ್ಲಿ ಸೈಡ್ ಅಲ್ಲಿ ಅಟ್ಯಾಚ್ ಮಾಡ್ತೇನೆ, ನೀವು ನೋಡ್ಬೋದು. ಇದಕ್ಕೆ ಮೇನ್ ಹೈಲೈಟ್ ಬಂದು ಬಾರ್ಡರ್, ಬಿಕಾಸ್ ಈ ರೀತಿ ಸ್ಟೋನ್ ವರ್ಕ್ ಬಂದಿದೆಯಲ್ಲ ಚೆನ್ನಾಗಿ ಕಾಣಿಸುತ್ತೆ. ಸೊ ಸೇಮ್ ಫ್ಲೋಲೆ ಬರುತ್ತೆ ಫ್ರಂಟ್ ಅಂಡ್ ಬ್ಯಾಕ್ ಸೈಡ್ ಕೂಡ. ಅಂಡ್ ಕಮಿಂಗ್ ಟು ದಿ ಬ್ಲೌಸ್ ಬಂದು ಈ ರೀತಿ ಬರುತ್ತೆ. ಇದು ಬಂದು ಆಲ್ರೆಡಿ ಒಂದು ಮೆಟೀರಿಯಲ್ ಅಲ್ಲೇ ಇದ್ದಿದ್ದು, ಸೊ ನಾನು ಹಾಗಾಗಿ ಸ್ಟಿಚಿಂಗ್ ಮಾಡ್ಬೇಕಾದ್ರೆ ಸಪ್ರೇಟ್ ಆಗಿ ಈ ರೀತಿ ಏನ್ ಮಾಡಿಸಿಲ್ಲ. ಆಲ್ರೆಡಿ ಇದು ಈ ಒಂದು ವರ್ಕ್ ಯುನೋ ಮೆಟೀರಿಯಲ್ ಅಲ್ಲಿ ಆಲ್ರೆಡಿ ಇತ್ತು. ಸೊ ಸೆಮಿ ಸ್ಟಿಚ್ಡ್ ಬ್ಲೌಸ್ ಇದರಲ್ಲಿ, ಐ ಮೀನ್ ಸೆಮಿ ಸ್ಟಿಚ್ಡ್ ಅಲ್ಲಿ ಮೆಟೀರಿಯಲ್ ಅಲ್ಲಿ ಆಲ್ರೆಡಿ ಈ ರೀತಿ ವರ್ಕ್ ಇತ್ತಲ್ಲ, ಸೊ ಹಾಗಾಗಿ ಜಸ್ಟ್ ಬ್ಲೌಸ್ ಕೂಡ ಈ ರೀತಿ. ಸೊ ದಾವಣಿಗೆ ಬರೋದಾದ್ರೆ ದಾವಣಿ ಇದು ಆಕ್ಚುಲಿ ಬನಾರಸಿ. ಸೊ ಇದು ದಾವಣಿ ಆಕ್ಚುಲಿ ಹೆವಿಯಾಗಿ ಬರುತ್ತೆ, ಬನಾರಸಿ ಇದು. ಚೆನ್ನಾಗಿದೆಯಲ್ಲ, ತುಂಬಾನೇ ಚೆನ್ನಾಗಿದೆ. ಸೊ ಈ ದಾವಣಿ ನಂಗೆ ತುಂಬಾನೇ ಇಷ್ಟ ಆಯ್ತು. ಇಟ್ಸ್ ಮೇನ್ಲಿ ಬಿಕಾಸ್ ಪರ್ಪಲ್ ಕಲರ್ ಇತ್ತಲ್ಲ, ಪರ್ಪಲ್ ಕಲರ್ಗೆ ಈ ರೀತಿ ಸ್ಟೋನ್ ವರ್ಕ್ ಬಂದಾಗ ಎದ್ ಕಾಣಿಸುತ್ತೆ ಇನ್ನ ಚೆನ್ನಾಗಿ. ಪರ್ಪಲ್ ಕಲರ್ ಅಂದ್ರೇನೆ ಹಾಗೆ ಅಲ್ವಾ, ಸಖತ್ ಚೆನ್ನಾಗಿರುತ್ತೆ ಅಂಡ್ ಅಟ್ರಾಕ್ಟಿವ್ ಆಗಿರುತ್ತೆ ಮೇನ್ ಆಗಿ. ಹಾಗಾಗಿ ಮೇನ್ ಆಗಿ ನಾನು ಸೆಲೆಕ್ಟ್ ಮಾಡೋದಕ್ಕೆ ಬಂದು ಇದೆ. ಇದನ್ನ ನೀಟಾಗಿ ಸ್ಟೈಲಿಂಗ್ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿ ಎಲಿಗೆಂಟ್ ಆಗಿ ಬ್ಯೂಟಿಫುಲ್ ಆಗಿ ಕಾಣಿಸುತ್ತೆ. ಸೊ ಕಂಪ್ಲೀಟ್ ಒಂದು ಇದೇ ರೀತಿ ಪ್ಯಾಟರ್ನ್ ಅಲ್ಲೇ ಬರುತ್ತೆ ಅಂಡ್ ಬಾರ್ಡರ್ಗೂ ಕೂಡ ಈ ರೀತಿ ಸ್ಟೋನ್ ವರ್ಕ್ ಬಂದು. ಸೊ ಇದು ಆರೆಂಜ್ ಕಾಂಬಿನೇಷನ್ ಅಲ್ವಾ, ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್. ಯೂಶಲ್ ಆಗಿ ನಾನು ಬಂದು ಐ ಪ್ರಿಫರ್ ಗೋಯಿಂಗ್ ಫಾರ್ ಡಾರ್ಕ್ ಕಲರ್ಸ್. ಯೂಶಲ್ ಆಗಿ ನಾನು ಪ್ರಿಫರ್ ಮಾಡ್ತೀನಿ, ಬಿಕಾಸ್ ನನ್ನ ಒಂದು ಫೇಸ್ ಟೋನ್ಗೆ ಲೈಕ್ ಒಂದು ಡಾರ್ಕ್ ಕಲರ್ಸ್ ಚೆನ್ನಾಗಿ ಸೂಟ್ ಆಗುತ್ತೆ ಅಂತ ಹೇಳಿ. ಸೊ ಲೈಟ್ ಕಲರ್ ಅಷ್ಟಾಗಿ ನಾನು ಪ್ರಿಫರ್ ಮಾಡಲ್ಲ, ಯೂಶಲಿ ಐ ಗೋ ಫಾರ್ ಡಾರ್ಕ್ ಕಲರ್. ಸೊ ಹಾಗಾಗಿ ನಾ ಪರ್ಪಲ್ ಅಂತೂ ಹೇಳ್ಬೇಕಾ, ಎತ್ ಕಾಣಿಸುತ್ತಲ್ಲ, ತುಂಬಾನೇ ಚೆನ್ನಾಗಿರುತ್ತೆ. ಸೊ ಈ ಒಂದು ಆರೆಂಜ್ ವಿತ್ ಪರ್ಪಲ್ ಕಾಂಬಿನೇಷನ್ ತುಂಬಾನೇ ಇಷ್ಟ ಆಯ್ತು. ಸೊ ನೆಕ್ಸ್ಟ್ ಲೆಹೆಂಗಾ ಬಂದು ದಿಸ್ ಇಸ್ ದ ಒನ್. ಇದು ಬಂದು ಕ್ರೀಮ್ ಕಲರ್ ಅಲ್ಲಿ ಬರುತ್ತೆ, ಕ್ರೀಮ್ ವಿತ್ ಮೆರೂನ್ ಕಾಂಬಿನೇಷನ್ ಈ ಲೆಹೆಂಗಾ. ಈ ಲೆಹೆಂಗಾ ಬಂದು ಬಾರ್ಡರ್ ಸ್ವಲ್ಪ ಲೆಂತ್ ಅಲ್ಲಿ ಇದೆ. ಈ ಲೆಹೆಂಗಾ ಕೂಡ ಸೆಮಿ ಸ್ಟಿಚ್ಡ್ ಅಲ್ಲೇ, ಐ ಗೆಸ್ ಎಲ್ಲ ಲೆಹೆಂಗಾ ಕೂಡ ಆಲ್ಮೋಸ್ಟ್ ಸೆಮಿ ಸ್ಟಿಚ್ಡ್ ಅಲ್ಲೇ ಅವೈಲೇಬಲ್ ಇರುತ್ತೆ ಅನ್ಸುತ್ತೆ. ಸೊ ಇದೆಲ್ಲ ಸೆಮಿ ಸ್ಟಿಚ್ಡ್, ನಾನು ಮತ್ತೆ ಸ್ಟಿಚ್ ಮಾಡಿಸಿದ್ದು ಬ್ಲೌಸ್, ಈ ರೀತಿ ಸ್ಕರ್ಟ್ ಎಲ್ಲ. ಇದಕ್ಕೆ ನಾನು ಆಕ್ಚುಲಿ ಬ್ಲೌಸ್ ಏನೋ ವರ್ಕ್ ಮಾಡ್ಸೋದಕ್ಕೆ ಹೋಗ್ಲಿಲ್ಲ. ಸೊ ಈ ರೀತಿ ಪ್ಲೇನ್ ಆಗಿ ಬ್ಲೌಸ್ ನ ಇಡ್ಸಿದೀನಿ. ಇದು ಕೂಡ ಅಷ್ಟೇ ಮೆಗಾ ಸ್ಲೀವ್ಸ್ ಅಲ್ಲಿ ಇಡ್ಸಿದೀನಿ. ಸೊ ದಿಸ್ ಇಸ್ ದಿ ದಾವಣಿ ಒನ್. ಈ ಪ್ಯಾಟರ್ನ್ ಆಲ್ಮೋಸ್ಟ್ ಮಾರ್ಕೆಟ್ ಅಲ್ಲಿ ತುಂಬಾನೇ ಅವೈಲೇಬಲ್ ಇದೆ. ಸೊ ಮೋಸ್ಟ್ಲಿ ನೀವು ನೋಡಿರ್ಬೋದು ಆಲ್ಮೋಸ್ಟ್. ಸೊ ಅವಾಗ ತಗೊಂಡಿರುವಂತ ಲೆಹೆಂಗಾ ಇದು. ಸೊ ದಿಸ್ ಇಸ್ ಹೌ ಕಾಂಬಿನೇಷನ್ ಆಕ್ಚುಲಿ ನಂಗೆ ತುಂಬಾನೇ ಇಷ್ಟ ಆಯ್ತು. ಮೆರೂನ್ಗೆ ಈ ರೀತಿ ಕ್ರೀಮ್ ವಿತ್ ಮೆರೂನ್ ಕಾಂಬಿನೇಷನ್ ಅಲ್ವಾ, ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಜುವೆಲ್ ಬಂದು ಆಂಟಿಕ್ ಜುವೆಲ್ ಜೊತೆ ಪೇರ್ ಅಪ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ನೋಡಿದ್ರಲ್ಲ. ಸೊ ಈ ರೀತಿ ವರ್ಕ್ ಇದ್ದಿದ್ರಿಂದ ಹಾಗಾಗಿ ನಾನು ಬ್ಲೌಸ್ ನ ವೆರಿ ಸಿಂಪಲ್ ಆಗಿ ಹಾಗೆ ಜಸ್ಟ್ ಪ್ಲೇನ್ ಅಲ್ಲೇ ಸ್ಟಿಚ್ ಮಾಡಿಸಿದೆ ಬ್ಲೌಸ್ ನ. ಬಿಕಾಸ್ ಜುವೆಲ್ಸ್ ಜೊತೆ ನಾನು ಪೇರ್ ಅಪ್ ಮಾಡ್ಕೊಂಡಿದ್ದೆ. ಸೊ ಹಾಗಾಗಿ ಐ ವೆಂಟ್ ವೆರಿ ಸಿಂಪಲ್ ವಿತ್ ಬ್ಲೌಸ್ ಡಿಸೈನ್. ಸೊ ದಿಸ್ ಇಸ್ ಹೌ ದಿ ದಾವಣಿ ಲುಕ್ಸ್. ಬಾರ್ಡರ್ ಬರುತ್ತೆ ಅಂಡ್ ಮಧ್ಯದಲ್ಲಿ ಈ ರೀತಿ. ಇದು ಕೂಡ ಅಷ್ಟೇ ನೆಟ್ಟೆಡ್ ಮೆಟೀರಿಯಲ್ ಇದೆ. ಸೊ ಈ ಪ್ಲೀಟ್ಸ್ ಮಾಡೋದೇ ಹೆವಿ ತಲೆನೋವು ಕೆಲಸ, ನನ್ಗೆ ಅಷ್ಟು ಕರೆಕ್ಟ್ ಆಗಿ ಬರಲ್ಲ. ಈ ಶಾಪಲ್ಲೆಲ್ಲ ಹೋಗ್ತೀವಲ್ಲ ಸ್ಟೋರ್ಸ್ ಅಲ್ಲಿ, ಅವ್ರು ಎಷ್ಟು ನೀಟಾಗಿ ಇವೆ. ಸೊ ಟ್ರಯಲ್ ಅಂತ ಹೇಳಿ ಅವರು ಜಸ್ಟ್ ಹಾಗೆ ಪ್ಲೀಟ್ ಮಾಡಿ ಕೊಡ್ತಾರಲ್ಲ, ಎಷ್ಟು ನೀಟಾಗಿ ಪ್ಲೀಟ್ ಮಾಡ್ತಾರೆ ಅಂದ್ರೆ ಜಸ್ಟ್ ಟು ಮ್ಯಾಟರ್ ಆಫ್ 5 seconds ಅಲ್ಲಿ ನೀಟಾಗಿ ಹಿಂಗ್ ಪ್ಲೀಟ್ ಮಾಡ್ಕೊಡ್ತಾರೆ. ಹೆಂಗ್ ಮಾಡ್ತಾರೋ ಗೊತ್ತಿಲ್ಲ, ಅಷ್ಟು ನೀಟಾಗಿ ಬರೋದೇ ಇಲ್ಲ. ಅಂಡ್ ನೆಟ್ಟೆಡ್ ಮೆಟೀರಿಯಲ್ ಅಲ್ವಾ, ಸೊ ಇನ್ನು ಇದ್ದಿದ್ದು ಇದಾಗುತ್ತೆ. ನನಗೆ ಅಷ್ಟು ನೀಟಾಗಿ ಪ್ಲೀಟ್ಸ್ ಇದ್ ಮಾಡೋದಕ್ಕೆ ಬರಲ್ಲ. ಸೊ please ignore the mess. ಸೊ ಈ ರೀತಿ ಕಾಣಿಸುತ್ತೆ. ಸೊ
ಸೊ ಅದಕ್ಕೋಸ್ಕರ ನಾನು ಏನ್ ಮಾಡ್ತೀನಿ, ಏನಾದ್ರೂ ಈ ರೀತಿ ಫಂಕ್ಷನ್ಸ್ ಅಥವಾ ಏನಾದ್ರೂ ಇವೆಂಟ್ ಇದ್ದಾಗ ಈ ಪ್ಲೀಟಿಂಗ್ ಎಲ್ಲ ಫಸ್ಟ್ ಮಾಡಿ ಇಟ್ಬಿಡ್ತೀನಿ. ಸೊ ಕರೆಕ್ಟ್ ಆಗಿ ಪ್ಲೀಟ್ ಮಾಡ್ಕೊಂಡು ಪಿನ್ ಹಾಕ್ಬಿಟ್ಟು ರೆಡಿಯಾಗಿ ಇಟ್ಕೊಂಡ್ಬಿಟ್ರೆ, ಸೊ ದಟ್ ಏನೋ ಇವೆಂಟ್ ಇದ್ದಾಗ ಅಟೆಂಡ್ ಮಾಡಬೇಕು ಅಂದಾಗ ಜಾಸ್ತಿ ಟೈಮ್ ತಗೊಳುತ್ತೆ ಅಂತ ಏನಿಲ್ಲ. ಸೊ ಬೇಗ ಹಾಗೆ ವೇರ್ ಮಾಡಿ ವಿ ಆರ್ ಗುಡ್ ಟು ಗೋ ಅನ್ನೋ ತರ ಇರುತ್ತೆ. ಸೊ ಯಾ, ಅಂಡ್ ಕಮಿಂಗ್ ಟು ಮೈ ನೆಕ್ಸ್ಟ್ ಲೆಹೆಂಗಾ. ಈ ಲೆಹೆಂಗಾ ಒಂದೊಂದೇ ಲೆಹೆಂಗಾ ನೋಡಿದ ತಕ್ಷಣ ಅನ್ಸ್ಬಿಡುತ್ತೆ, ಈ ಲೆಹೆಂಗಾ ಹಂಗೆ ಅನ್ಸೋದು ನನಗೆ. ಸಖತ್ ರೇಟ್ ಇದೆ ಇದು ಮಾತ್ರ, ಬಟ್ ಕಲರ್ ಅಗೇನ್ ತುಂಬಾನೇ ಚೆನ್ನಾಗಿದೆ. ಇದು ಆಕ್ಚುಲಿ ವೆರಿ ಗ್ರ್ಯಾಂಡ್, ಇದು ಗ್ರ್ಯಾಂಡ್ ವೇರ್ ಲೆಹೆಂಗಾ. ಇದು ಭಾರ ಮಾತ್ರ ಹೆವಿ ಆಗಿದೆ. ಇದು ಹಾಕೊಂಡು ಮೇಂಟೈನ್ ಮಾಡೋ ಅಷ್ಟರಲ್ಲಿ ಸಾಕಾಗೋಗುತ್ತೆ. ಈ ರೀತಿ ಸಮ್ಮರ್ಸ್ ಅಲ್ಲಂತೂ ಏನಾದ್ರು ಇನ್ ಕೇಸ್ ಈ ರೀತಿ ಲೆಹೆಂಗಾ ಹಾಕ್ಬೇಕು ಅಂತ ಅಂದ್ರೆ ವಿ ಆರ್ ಡನ್ ಅಷ್ಟೇ. ಬಟ್ ಆದ್ರೂ ನಾವು ಹುಡುಗಿರ್ ಬಿಡಲ್ಲ, ಎಷ್ಟೇ ಭಾರ ಇದ್ರು ಲೆಹೆಂಗಾ ಹಾಕೇ ಹಾಕ್ತೇವಿ. ಅಂಡ್ ಕಮಿಂಗ್ ಟು ದಿಸ್ ಲೆಹೆಂಗಾ, ಈ ರೀತಿ ಕಂಪ್ಲೀಟ್ ಆಗಿ ವರ್ಕ್ ಬರುತ್ತೆ. ಸೊ ಇದು ಬಂದು ಗ್ರೀನ್ ಕಲರ್. ಇದು ಕ್ಯಾಮ್ರಾಗೆ ಹೆಂಗ್ ಕಾಣಿಸ್ತಿದೆ ಕಲರ್ ಸ್ವಲ್ಪ ಡಿಫ್ರೆಂಟ್ ಆಗಿ ಲೈಟ್ ಆಗಿ ಕಾಣಿಸ್ತಿದೆ. ಸೊ ನ್ಯಾಚುರಲ್ ಆಗಿ ಐ ಮೀನ್ ಹಾಗೆ ನೋಡಕ್ ಬಂದ್ರೆ ಸ್ವಲ್ಪ ಡಾರ್ಕ್ ಇದೆ ಇನ್ನ ಇದು. ಸೊ ಕಂಪ್ಲೀಟ್ ಆಗಿ ಇದು ಕೂಡ ನೆಟೆಡ್ ಮೆಟೀರಿಯಲ್ ಅಲ್ಲಿ. ಇದು ಕೈಂಡ್ ಆಫ್ ಈ ಮೆಟೀರಿಯಲ್ ಹೇಗ್ ಬರುತ್ತೆ ಅಂದ್ರೆ, ನಾನು ಆಗ್ಲೇ ಗೋಲ್ಡ್ ಒನ್ ತೋರ್ಸೋದಲ್ಲ, ಸೊ ಗೋಲ್ಡ್ ಲೆಹೆಂಗಾ, ಸೊ ಆ ರೀತಿ ಬರುತ್ತೆ. ಸೊ ಬ್ಲೌಸ್ಗೆ ಬರೋದಾದ್ರೆ ಈ ರೀತಿ ಇದೆ. ಅಂಡ್ ಕಮಿಂಗ್ ಟು ದ ಸ್ಲೀವ್ಸ್, ನಾನಿಲ್ಲಿ ನೆಟ್ಟೆಡ್ ಸ್ಲೀವ್ಸ್ 3/4 ಸ್ಲೀವ್ಸ್ ಇಡ್ಸಿರೋದು. ಅಂಡ್ ಈ ಸ್ಟೋನ್ಸ್ ಏನಿದೆಯಲ್ಲ, ಸೊ ಈ ರೀತಿ ಒಂದು ಡಿಸೈನ್. ಇದು ಬಂದು ನಾನೇ ಒಂದು ಫ್ಯಾಬ್ರಿಕ್ ಗ್ಲೂ ಬರುತ್ತಲ್ಲ, ಸೊ ಅದನ್ನ ತಗೊಂಡು ಹಾಗೆ ಈ ರೀತಿ ಕುಂದನ್ಸ್ ಸಿಗುತ್ತಲ್ಲ, ಸೊ ಅದನ್ನ ತಗೊಂಡು ನಾನೇ ಹಾಗೆ ಜಸ್ಟ್ ಅಂಟಿಸಿರೋದು. ಬಿಕಾಸ್ 3/4 ಸ್ಲೀವ್ಸ್ ಅಂದ್ರೆ ಕಂಪ್ಲೀಟ್ ಆಗಿ ಪ್ಲೇನ್ ಆಗೋಗುತ್ತಲ್ಲ, ಸೊ ಹಾಗಾಗಿ ಸ್ವಲ್ಪ ಕುಂದನ್ಸ್ ಈ ರೀತಿ ಕಾಣಿಸಿದ್ರೆ ನೆಟ್ಟೆಡ್ ಒಂದು ಮೆಟೀರಿಯಲ್ ಮೇಲೆ ಚೆನ್ನಾಗಿರುತ್ತೆ ಅಂತ ಹೇಳಿ ಈ ರೀತಿ ಕುಂದನ್ಸ್ನ ಒಡಿಯೋಟಲ್ ಗ್ಲೂ ಮಾಡಿದ್ದೀನಿ, ಅಂಟಿಸಿದ್ದೀನಿ. ಇದೆಲ್ಲ ಸೆಮಿ ಸ್ಟಿಚ್ಡ್ ಲೆಹೆಂಗಾನೆ ಇದೆಲ್ಲ ಕಂಪ್ಲೀಟ್ ಆಗಿ. ಬ್ಯಾಕ್ ಕೂಡ ಈ ರೀತಿ ಡಿಸೈನ್ ಬರುತ್ತೆ. ನೆಟ್ಟೆಡ್ ಮೆಟೀರಿಯಲ್ ದಾಮಿ ಇದು. ಈ ರೀತಿ ಬಾರ್ಡರ್. ಸೊ ಈ ಲೆಹೆಂಗಾ ವೇರ್ ಮಾಡಿರುವಂತ ಒಂದು ಕ್ಲಿಪ್ಪಿಂಗ್ ನನಗೆ ಸಿಕ್ಕಿದ್ರೆ ನಾನು ಇಲ್ಲಿ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಬೋದು. ಆಲ್ಮೋಸ್ಟ್ ಎಲ್ಲ ಲೆಹೆಂಗಾದು ಕ್ಲಿಪ್ಪಿಂಗ್ಸ್ ನ ಇಲ್ಲಿ ಅಟ್ಯಾಚ್ ಮಾಡಕ್ ಟ್ರೈ ಮಾಡ್ತೀನಿ. ಇನ್ ಕೇಸ್ ವಿಡಿಯೋ ಇಲ್ಲ ಅಂದ್ರೆ ನಾನು ಫೋಟೋನ ಅಟ್ಯಾಚ್ ಮಾಡಿರ್ತೀನಿ. ಸೊ ನೋಡ್ಬೋದು ಇಲ್ಲಿ ಯಾವ ರೀತಿ ಇರುತ್ತೆ ಅಂತ. ಚಿಕ್ಕಪೇಟೆಲ್ಲೇ ತಗೊಂಡಿದಂತ ಲೆಹೆಂಗಾ ಇದು. ಹೇಳದ್ನಲ್ಲ, ಯೂಶಲ್ ಆಗಿ ಆಫ್ಲೈನ್ ನಾನು ಪ್ರಿಫರ್ ಮಾಡ್ತೀನಿ ಈ ರೀತಿ ಗ್ರ್ಯಾಂಡ್ ಡ್ರೆಸ್ಸಸ್, ಸೊ ದಟ್ ನಮಗೆ ಮೆಟೀರಿಯಲ್ ಕ್ವಾಲಿಟಿ ಹೇಗಿದೆ ಅಂತ ಗೊತ್ತಾಗುತ್ತೆ. ಬಿಕಾಸ್ ಗ್ರ್ಯಾಂಡ್ ವೇರ್ಗೆ ಸುಮ್ಮನೆ ಆನ್ಲೈನ್ ಅಲ್ಲಿ ಹೋಗಿ, ಐ ಫೀಲ್ ದಟ್ ಗ್ರ್ಯಾಂಡ್ ವೇರ್ ಡ್ರೆಸ್ಸಸ್ಗೆಲ್ಲ ಆನ್ಲೈನ್ ಅಲ್ಲಿ ಹೋದ್ರೆ ಮೆಟೀರಿಯಲ್ ಕ್ವಾಲಿಟಿ ಅಷ್ಟು ಚೆನ್ನಾಗಿ ಗೊತ್ತಾಗಲ್ಲ. ಅಂಡ್ ಬಂದ್ರೂ ಅದು ನಮಗೆ ಸ್ಯಾಟಿಸ್ಫೈ ಆಗುತ್ತೆ ಅಂತ ಅನ್ಸಲ್ಲ. ಇಟ್ಸ್ ಮೈ ಪರ್ಸನಲ್ ಚಾಯ್ಸ್. ಹ್ಯಾಂಡ್ ವೇರ್ ಡ್ರೆಸ್ ಆಗಲಿ ಅಥವಾ ಈ ರೀತಿ ಟ್ರೆಡಿಷನಲ್ ವೇರ್ ಡ್ರೆಸ್ ನ ಐ ಡೋಂಟ್ ಪ್ರಿಫರ್ ಬೈಯಿಂಗ್ ಆರ್ ಪರ್ಚೇಸಿಂಗ್ ಇಟ್ ಆನ್ಲೈನ್. ಸೊ ಹಾಗಾಗಿ ಆಫ್ಲೈನ್ ಅಲ್ಲೇ ಯೂಶಲ್ ಆಗಿ ಹೋಗಿ ತಗೊಂತೀನಿ. ಆಕ್ಚುಲಿ ಸಖತ್ ಶೆಕೆ ಆಗ್ತಿದೆ. ಫ್ಯಾನ್ ಹಾಕೊಂಡ್ರೆ ವಾಯ್ಸ್ ಕ್ವಾಲಿಟಿ ಹಾಗೆ ಆ ಸೌಂಡ್ ರೆಡ್ಯೂಸ್ ಆಗುತ್ತೆ ಅಂತ ಹೇಳಿ ಫ್ಯಾನ್ ಹಾಕೊಂಡಿಲ್ಲ, ಹಾಗಾಗಿ ಶೆಕೆ ಆಗ್ತಿದೆ. ಇವಾಗ ಗೊತ್ತಲ್ಲ ಸಮ್ಮರ್, ಇವಾಗ ಬೆಂಗಳೂರಲ್ಲಿ ಮಳೆ ಬರ್ತಿತ್ತು, ಡೈಲಿ ಚೆನ್ನಾಗಿರ್ತಿತ್ತು. ಇವಾಗ ಮಳೆ ಕೂಡ ಸ್ಟಾಪ್ ಆಗೋಯ್ತು. ಇನ್ನು ಬಿಸಿಲು ಸಖತ್ ಹೆವಿ ಆಗೋಗಿದೆ. ಬಿಸಿಲು ಅಂದ್ರೆ ಬಿಸಿಲು, ಸಖತ್ ಶೆಕೆ. ಅಂಡ್ ಸೊ ಅದನ್ನ ಏನೋ ಸ್ಟೋರ್ ಮಾಡೋದಕ್ಕೆ ಒಂದು ಸಪರೇಟ್ ವಾರ್ಡ್ರೋಬೇ ಬೇಕಾಗುತ್ತೆ. ಬಿಕಾಸ್ ಒಂದೊಂದು ಇಷ್ಟಿಷ್ಟು ಪ್ಯಾಕೇಜಿಂಗ್ ಅಲ್ಲಿ ಇರುತ್ತೆ, ಅಂದ್ರೆ ಇಷ್ಟಿಷ್ಟು ಒಂದು ದೊಡ್ಡ ಕವರ್ ಅಲ್ಲಿ ಕೊಟ್ಟಿರ್ತಾರೆ. ಅದನ್ನ ಅದ್ರ ನೀಟ ಒಂದು ಪ್ಲೇಸ್ ಇಟ್ರೇನೆ ಅದು ನೀಟಾಗಿ ಸೆಕ್ಯೂರ್ ಆಗಿ ಚೆನ್ನಾಗಿರುತ್ತೆ. ಇಲ್ಲಾಂದ್ರೆ ಸುಮ್ನೆ ಫೋಲ್ಡಿಂಗ್ಸ್ ಆಗೋದ ರೀತಿ ಆಗುತ್ತಲ್ಲ. ಸೊ ಇದಕ್ಕೆ ಒಂದಷ್ಟು ಜಾಗ ಬೇಕಾಗುತ್ತೆ. ಅಂಡ್ ಕಮಿಂಗ್ ಟು ದಿ ನೆಕ್ಸ್ಟ್ ಲೆಹೆಂಗಾ, ಇದು ಬಂದು ನನ್ನ ರೀಸೆಂಟ್ ಒನ್. ರೀಸೆಂಟ್ ಅಂದ್ರೆ ವೆರಿ ರೀಸೆಂಟ್. ನೀವು ನನ್ನ ಯುಗಾದಿ ಒಂದು ವಿಡಿಯೋಲಿ ನೋಡ್ಬೋದು. ಈ ಮೈ ಮಾಮ್ಸ್ ಸ್ಯಾರಿ ಇದು. ಸೊ ಲೆಹೆಂಗಾಗೆ ಕನ್ವರ್ಟ್ ಮಾಡ್ಸೋಣ ಅಂತ ಹೇಳಿ ನಾನು ರೀಸೆಂಟ್ ಆಗಿ, ಹಾರ್ಡ್ಲಿ ಒಂದು 1 ಮಂತ್ ಕೂಡ ಆಗಿರಲ್ಲ. ಸೊ ಐ ಗೆಸ್ ಜಾರ್ಜೆಟ್ ಮೆಟೀರಿಯಲ್, ಐ ಗೆಸ್ ಐ ಆಮ್ ನಾಟ್ ಶೋರ್, ಜಾರ್ಜೆಟ್ ಮೆಟೀರಿಯಲ್ ಅಂತಾನೆ ಅನ್ಸುತ್ತೆ. ಸೊ ಈ ರೀತಿ ಬಾರ್ಡರ್ ಬಂದು ಈ ರೀತಿ ಗ್ರೀನ್ ಅಲ್ಲಿ ಬರುತ್ತೆ.
ಕಾಂಬಿನೇಷನ್ ನನಗೆ ತುಂಬಾನೇ ಇಷ್ಟ. ಇದು ಬಂದು ರೆಡ್ ವಿತ್ ಡಾರ್ಕ್ ಗ್ರೀನ್ ಕಲರ್, ಬಾಟಲ್ ಗ್ರೀನ್ ಕಲರ್ ಅಂತ ಹೇಳ್ತಾರಲ್ಲ, ಸೊ ಆ ಒಂದು ಕಾಂಬಿನೇಷನ್ ಇದು ತುಂಬಾನೇ ಚೆನ್ನಾಗಿದೆ. ಈ ರೀತಿ ಸೈಡ್ ಆಲ್ಮೋಸ್ಟ್ ಎಲ್ಲ ಲೆಹೆಂಗಾಗೂ ಇದೇ ರೀತಿ ಒಂದು ಸೈಡ್ ಟೈಯಿಂಗ್ ಲೇಸ್ ಇರುತ್ತೆ. ಇದು ಆಕ್ಚುಲಿ ಬಂದು ವರ್ಕ್ ಸ್ಯಾರಿ ಅಮ್ಮಂದು, ಹೇಳದ್ನಲ್ಲ ಆಗ್ಲೇನೆ, ಇದರಲ್ಲಿ ಈ ರೀತಿ ಸ್ಟಿಚ್ ಮಾಡಿಸ್ಕೊಂಡೆ. ಸೊ ಐ ಹ್ಯಾಡ್ ಅನ್ ಐಡಿಯಾ ಲೈಕ್ ಇದನ್ನ ಗೌನ್ ಮಾಡ್ಸೋಣ ಅಂತ ಅನ್ಕೊಂಡಿದ್ದೆ ಫಸ್ಟ್, ಬಟ್ ಲೆಹೆಂಗಾಗಾದ್ರೆ ಫುಲ್ ಗ್ರ್ಯಾಂಡ್ ವರ್ಕ್ ಅಂತ ಹೇಳದ್ನಲ್ಲ, ಅಂದ್ರೆ ವರ್ಕ್ ಸ್ಯಾರಿ ಇದು ಅಂತ. ಸೊ ಹಾಗಾಗಿ ಲೆಹೆಂಗಾ ಬ್ಲೌಸ್ ಕಂಪ್ಲೀಟ್ ಆಗಿ ಗ್ರ್ಯಾಂಡ್ ಆಗಿ ವರ್ಕ್ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಸ್ಯಾರಿ ಕನ್ವರ್ಟೆಡ್ ಟು ಲೆಹೆಂಗಾ ಇದು. ಅಂಡ್ ಬ್ಲೌಸ್ಗೆ ಬರುತ್ತೆ ಫುಲ್ ವರ್ಕ್ ಇರುತ್ತೆ ಈ ರೀತಿ. ಇದು ಬಂದು ಕೂಡ ನಾನು ಸ್ಲೀವ್ಸ್ ಈ ರೀತಿ ಬಾರ್ಡರ್ ಬರುತ್ತೆ ಅಂಡ್ ಬ್ಲೌಸ್ ಈ ರೀತಿ. ನಾನು ಹೇಳಿದ್ನಲ್ಲ ಇದು ವರ್ಕ್ ಸ್ಯಾರಿ ಅಂತ ಹೇಳಿ, ಸೊ ಹಾಗಾಗಿ ಬ್ಲೌಸ್ ನಾನು ಫುಲ್ ಗ್ರ್ಯಾಂಡ್ ವರ್ಕ್ ಆಗಿ ಈ ರೀತಿ ಫುಲ್ ಡಿಸೈನ್ ಇರುವಂತ ಬ್ಲೌಸ್ ನ ಸ್ಟಿಚ್ ಮಾಡಿಸಿದ್ದು. ಅಂಡ್ ದಾವಣಿ ಬಂದು ನಾನು ಸಪರೇಟ್ ಆಗಿ ತಗೊಂಡಿದ್ದು. ಇಲ್ಲಿ ಪಕ್ಕದಲ್ಲಿ ನನ್ನ ತಂಗಿ ಕೂತಿದ್ದಾಳೆ ಪಾಪ, ಶಿ ಈಸ್ ಓನ್ಲಿ ಕಂಪ್ಲೀಟ್ಲಿ ಹೆಲ್ಪಿಂಗ್ ಮೀ ಇನ್ ದಿಸ್ ಬ್ಲೌಸ್ ತಗೊಂಡು ಲೆಹೆಂಗಾ ಬ್ಲೌಸ್ ತಗೊಂಡು ದಾವಣಿ ಸ್ಕರ್ಟ್ ಇದೆಲ್ಲ ಒಂದೊಂದು ಅವಳೆ ಕೊಡ್ತಿರೋದು. ಸೊ ಥ್ಯಾಂಕ್ ಯು. ಸೊ ದಿಸ್ ಇಸ್ ದಿ ದಾವಣಿ. ಸೊ ಪ್ಲೇನ್ ದಾವಣಿ ಕೂಡ ಸಿಕ್ತು, ಅಂದ್ರೆ ಈ ಒಂದು ಕಲರ್ ಅಲ್ಲಿ ಕಂಪ್ಲೀಟ್ ಪ್ಲೇನ್ ಇತ್ತು, ಬಟ್ ನಂಗೆ ಅಂತ ಇಷ್ಟ ಆಗ್ಲಿಲ್ಲ ಬಿಕಾಸ್ ತೀರಾ ಪ್ಲೇನ್ ಅಂದ್ರೂ ಕೂಡ ಚೆನ್ನಾಗಿರಲ್ಲ ಬರುತ್ತೆ. ಹಂಗೂ ನಾನು ಏನ್ ಅನ್ಕೊಂಡೆ, ತುಂಬಾ ಇನ್ ಕೇಸ್ ಪ್ಲೇನ್ ಆದ್ರೆ ಇದು ದಾವಣಿ ಈ ರೀತಿ ಸೈಡ್ ಅಲ್ಲಿ ಗೋಲ್ಡ್ ಬಾರ್ಡರ್ ಸಿಗುತ್ತಲ್ಲ, ಗೋಲ್ಡ್ ಲೇಸ್ ಸಿಗುತ್ತಲ್ಲ, ಸೊ ಅದನ್ನ ಈ ರೀತಿ ಒಂದು ಬಾರ್ಡರ್ಗೆ ಸ್ಟಿಚ್ ಮಾಡ್ಸೋಣ ಅಂತ ಅನ್ಕೊಂಡೆ. ಬಟ್ ಆಮೇಲೆ ವೇರ್ ಮಾಡಿದಾಗ ಐ ಫೆಲ್ಟ್ ಲೈಕ್ ಇದಿಷ್ಟೇ ಸಾಕು, ಬಿಕಾಸ್ ನೀವಿಲ್ಲಿ ನೋಡಿದ್ರಲ್ಲ ಒಂದು ಫೋಟೋನ ಇಲ್ಲಿ, ಸೊ ಐ ಫೆಲ್ಟ್ ಅಷ್ಟಕ್ಕೆ ಚೆನ್ನಾಗಿದೆ ಅಂತ. ಇನ್ ಕೇಸ್ ನನಗೆ ಮುಂದಕ್ಕೆ ಏನಾದ್ರು ಇನ್ನೂ ಗ್ರ್ಯಾಂಡ್ ಆಗಿ ಬೇಕು ಅಂತ ಹೇಳಿದ್ರೆ ಪ್ರಾಬಬ್ಲಿ ಗೋಲ್ಡ್ ಲೇಸ್ ನ ಇಲ್ಲಿ ಸ್ಟಿಚ್ ಮಾಡಿಸ್ಕೊಂಡ್ರೆ ಇನ್ನೂ ಎನ್ಹಾನ್ಸ್ ಆಗುತ್ತೆ, ಅಂದ್ರೆ ಇನ್ನೂ ಚೆನ್ನಾಗಿ ಸ್ವಲ್ಪ ಗ್ರ್ಯಾಂಡ್ ಆಗಿ ಚೆನ್ನಾಗಿ ಕಾಣಿಸುತ್ತೆ. ಬಿಕಾಸ್ ಒಂದ್ ಸ್ವಲ್ಪ ಚೇಂಜಸ್ ಮಾಡಿದ್ರು ಔಟ್ಫಿಟ್ ಅಲ್ಲಿ ಇಟ್ ವಿಲ್ ಅದರ ಒಂದು ಕಂಪ್ಲೀಟ್ ಲುಕ್ಕೇ ಚೇಂಜ್ ಆಗುತ್ತೆ. ಈ ಲೆಹೆಂಗಾ ಬಂದು ನಾನು ಆನ್ಲೈನ್ ಅಲ್ಲಿ ಪರ್ಚೇಸ್ ಮಾಡಿದ್ದು. ದಿಸ್ ಇಸ್ ದ ಫಸ್ಟ್ ಲೆಹೆಂಗಾ ನಾನು ಆನ್ಲೈನ್ ಅಲ್ಲಿ ತಗೊಂಡಿರುವಂತದ್ದು. ಹೆವಿ ಲೆಹೆಂಗಾ ತಗೊಳ್ಬೇಕಂತ ಏನಿಲ್ಲ, ಹೀಗೆ ಇನ್ಸ್ಟಾಗ್ರಾಮ್ ಅಲ್ಲಿ ನೋಡ್ತಿದ್ದೆ. ಸೊ ಈ ಒಂದು ಪಿಕ್ಚರ್ ಇಲ್ಲಿ ಅಟ್ಯಾಚ್ ಮಾಡ್ತೀನಿ, ಇಲ್ಲಿ ನೋಡ್ಬೋದು. ಐ ಫೆಲ್ಟ್ ಲೈಕ್ ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಹಾಗೆ ಲೆಹೆಂಗಾ ವೆರಿ ಸಿಂಪಲ್ ಅಂಡ್ ಚೆನ್ನಾಗಿದೆ ಅಂತ ಅನ್ನಿಸ್ತು. ಆಕ್ಚುಲಿ ಇದು ಬಂದ ಐ ಗೆಸ್ ನನ್ನ ಬರ್ತ್ಡೇಗ ತಗೊಂಡಿದ್ದು, ನನ್ನ ಬರ್ಡೇಗೆ ತಗೊಂಡಿದ್ದು, ಬಿಕಾಸ್ ನಾನು ಆ ಇಯರ್ ತಿರುಪತಿಗೆ ಹೋಗ್ಬೇಕಾಗಿತ್ತು. ಸೊ ಒಂದು ಟ್ರೆಡಿಷನಲ್ ವೇರ್ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಒಂದು ಬರ್ಡೇ ಇಯರ್ಗೆ ನಾನು ಈ ಒಂದು ಲೆಹೆಂಗಾನ ತಗೊಂಡಿದ್ದು. ಲೆಟ್ ಮಿ ಶೋ ದಟ್. ಸೊ ಈ ಒಂದು ಲೆಹೆಂಗಾ ಇದು ಕೂಡ ಅಷ್ಟೇ ಸೆಮಿ ಸ್ಟಿಚ್ಡೆ ಇದ್ದಿತ್ತು, ಪಿಂಕ್ ಕಲರ್, ಪಿಂಕ್ ವಿತ್ ಬ್ಲೂ ಕಾಂಬಿನೇಷನ್. ಇದ್ರ ಬಗ್ಗೆ ಹೇಳ್ಬೇಕಂತ ಅಂದ್ರೆ ತಿರುಪತಿಗೆ ಹೋಗ್ಬೇಕು ಅಂತ ನಾನು ಹೇಳಿ ಅವಾಗ ತಗೊಂಡಿದ್ದ. ಸೊ ಟ್ರೆಡಿಷನಲ್ ವೇರ್ ಅಲ್ಲಿ ಫಸ್ಟ್ ಆನ್ಲೈನ್ ಪರ್ಚೇಸ್ ಇದು ನಾನು ತಗೊಂಡಿರುವಂತದ್ದು. ಸೊ ಇದನ್ನ ತಗೊಂಡು ಸ್ಟಿಚ್ ಮಾಡಿಸಿದೆ, ತುಂಬಾನೇ ಚೆನ್ನಾಗಿದೆ. ಅವಾಗ ತಿರುಮಲಗೆ ನನ್ನ ಬರ್ಡೇ ದಿನಾನೇ, ನನ್ನ ಬರ್ಡೇ ದಿನಾನೇ ಅಪ್ಪ ಅಮ್ಮಂದು ವೆಡ್ಡಿಂಗ್ ಆನಿವರ್ಸರಿ ಕೂಡ, ಡಬಲ್ ಸೆಲೆಬ್ರೇಷನ್. ಅಂಡ್ ಆ ಒಂದು ಇಯರ್ಗೆ ನಾವು ತಿರುಮಲಗೆ ಬುಕ್ ಮಾಡ್ಕೊಂಡಿದ್ವಿ. ಪರ್ಟಿಕ್ಯುಲರ್ ಆಗಿ ಆವತ್ತಿನ ದಿನಾನೇ ತಿಮ್ಮಪ್ಪನ ದರ್ಶನ ಮಾಡ್ಬೇಕು ಅಂತ ಹೇಳಿ ಬುಕ್ ಮಾಡ್ಕೊಂಡಿದ್ವಿ ಟಿಕೆಟ್ಸ್ ನ. ಐ ಕಾಂಟ್ ಫರ್ಗೆಟ್ ದಟ್ ಇಯರ್, ಬಿಕಾಸ್ ನಮ್ಮ ಒಂದು ಜನ್ಮದಿನ ಅಂದ್ರೆ ಒಂದು ಬರ್ಡೇ ದಿನ ತಿಮ್ಮಪ್ಪನ ದರ್ಶನ ಮಾಡ್ಬೇಕಂದ್ರೆ ಇಟ್ಸ್ ರಿಯಲಿ ನಾಟ್ ಅ ಸ್ಮಾಲ್ ಥಿಂಗ್ ಅಂತ ಅನ್ಸುತ್ತೆ. ಬಿಕಾಸ್ ನಮ್ಮ ಒಂದು ಬರ್ಡೇ ದಿನ ಆ ಒಂದು ಪುಣ್ಯ ಸ್ಥಳದಲ್ಲಿ ಇರ್ತೀವಲ್ಲ, ಸೊ ಎಷ್ಟು ಖುಷಿ ಆಗುತ್ತೆ. ಸೊ ಕಾಂಟ್ ಫರ್ಗೆಟ್ ದಟ್. ಪಿಂಕ್ ಕಲರ್ ಅಲ್ವಾ, ಚೆನ್ನಾಗಿರುತ್ತೆ. ಸೊ ಬ್ಲೌಸ್ ಬಂದು ಬ್ಲೌಸ್ ಗೊತ್ತಿಲ್ಲ, ಏಯ್ ಅದು ಇದಾದ್ಮೇಲೆ ಬ್ಲೌಸ್ ಇದಾ ಯಾರು ದೀಕ್ಷಾ? ಬ್ಲೌಸ್ ಸಿಗ್ತಿಲ್ಲ, ಒಂದ್ ನಿಮಿಷ. One eternity later. ಸೊ ಇದು ಬಂದು ಬ್ಲೌಸ್, ಜಸ್ಟ್ ಸ್ಲೀವ್ಸ್ಗೆ ಮಾತ್ರ ಈ ರೀತಿ ಬಾರ್ಡರ್ಗೆ, ಸ್ಕರ್ಟ್ಗೆ ಏನ್ ಬಾರ್ಡರ್ ಇತ್ತು ಸೊ ಅದೇ ರೀತಿ ಸ್ಲೀವ್ಸ್ಗೆ ಬರುತ್ತೆ. ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ದಾವಣಿ ಬಂದು ಈ ರೀತಿ ಬರುತ್ತೆ, ಬ್ಲೂ ವಿತ್ ಗೋಲ್ಡ್ ಬಾರ್ಡರ್ ಈ ರೀತಿ
ಬರುತ್ತೆ ಕಂಪ್ಲೀಟ್ ಆಗಿ ಬ್ಲೂ ಅಂಡ್ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಇದು ದಾವಣಿಗೆ ಬರೋದಾದ್ರೆ ಲೆಂತ್ ಸ್ವಲ್ಪ ಕಡಿಮೆನೇ ಇದೆ ಇದು ಆಕ್ಚುಲಿ. ಸೊ ದಾವಣಿ ವೇರ್ ಮಾಡಿದ್ರೆ ಲೈಕ್ ನಾರ್ಮಲ್ ಲೆಹೆಂಗಾಸ್ ಇರುತ್ತಲ್ಲ, ಸೊ ಅಷ್ಟೊಂದು ಲೆಂತ್ ಇಲ್ಲ, ಸ್ವಲ್ಪ ಲೆಂತ್ ಕಡಿಮೆನೇ ಇದೆ ಇದು. ಸೊ ಇದ್ರಲ್ಲೇ ಬೇರೆ ಕಲರ್ಸ್ ಕೂಡ ಇತ್ತು ಆನ್ಲೈನ್ ಅಲ್ಲಿ. ಐ ಗೆಸ್ ಪ್ಯಾರೆಟ್ ಗ್ರೀನ್ ಕಲರ್, ಲೈಟ್ ಗ್ರೀನ್ ಕಲರ್ಗೆ ಬ್ಲೂ ಕಾಂಬಿನೇಷನ್, ಹಾಗೆ ಯುನೋ ವೈಟ್ ವಿತ್ ವೈಟ್ ಆರ್ ಕ್ರೀಮ್ ವಿತ್ ಪಿಂಕ್ ಕಲರ್, ಈ ರೀತಿ ಕಾಂಬಿನೇಷನ್ಸ್ ಇತ್ತು. ಸೊ ನನ್ನ ಹತ್ರ ಯಾವ ಕಾಂಬಿನೇಷನ್ ಇರಲಿಲ್ವೋ, ಸೊ ಅವಾಗ ಪಿಂಕ್ ಅದಕ್ಕೆ ಅಂತ ಹೇಳಿ ಈ ಪಿಂಕ್ ವಿತ್ ಬ್ಲೂ ಕಲರ್ ತಗೊಂಡಿದ್ದು. ನನ್ನ ಲೆಹೆಂಗಾ ಕಲೆಕ್ಷನ್ ಇದಿಷ್ಟು ಲೆಹೆಂಗಾಸ್ ನನ್ನ ಹತ್ರ ಇರುವಂತದ್ದು. ಅಂಡ್ ಇದು ಬಂದು ಟ್ರೆಡಿಷನಲ್ ವೇರ್, ನಾಟ್ ಕಂಪ್ಲೀಟ್ಲಿ ಟ್ರೆಡಿಷನಲ್ ವೇರ್, ಇಟ್ಸ್ ಲೈಕ್ ಒಂದು ಪಾರ್ಟಿ ಕೂಡ ಹಾಕೊಳ್ಬಹುದು ಆ ರೀತಿಯಾದಂತ ಒಂದು ಡ್ರೆಸ್ ಇದು. ಸೊ ದಿಸ್ ಇಸ್ ಅ ಕ್ರಾಪ್ ಟಾಪ್. ಅಂದ್ರೆ ಇದು ಕೂಡ ಅಷ್ಟೇ ತುಂಬಾನೇ ಚೆನ್ನಾಗಿರುವಂತದ್ದು. ನೋಡಿ, ನಾನು ಗೋಲ್ಡ್ ಕಲರ್ ಆಗ್ಲೇ ಫಸ್ಟ್ ಒನ್ Magic. ಸೊ ನಾನು ಆಗ್ಲೇ ಫಸ್ಟ್ ಗೋಲ್ಡ್ ಕಲರ್ ತೋರಿಸಿದ್ನಲ್ಲ, ಒಂದು ಗೋಲ್ಡ್ ಕಲರ್ ಲೆಹೆಂಗಾ, ಅದಕ್ಕೆ ದಾವಣಿ ಸಿಗ್ಲಿಲ್ಲ ಅಂತ ಹೇಳಿದ್ನಲ್ಲ, ಈ ಒಂದು ಏನೋ ಕ್ರಾಪ್ ಟಾಪ್, ಈ ಒಂದು ಡ್ರೆಸ್ ಜೊತೆ ಅದು ಮಿಕ್ಸಪ್ ಆಗೋಗಿದೆ. ಇವಾಗ ಅದನ್ನ ತೋರ್ಸೋಣ ಅಂತ ಹೇಳಿ ಅದನ್ನ ಓಪನ್ ಮಾಡಿದ್ರೆ ಈ ಒಂದು ಗೋಲ್ಡ್ ಲೆಹೆಂಗಾದು ದಾವಣಿ ಸಿಕ್ತು. ಕಮಿಂಗ್ ಟು ದಿಸ್ ಒನ್, ದಿಸ್ ಇಸ್ ಕ್ರಾಪ್ ಟಾಪ್. ಇದು ಬಂದು ಕ್ರಾಪ್ ಟಾಪಿನ ಒಂದು ಸ್ಕರ್ಟ್ ಇದು. ಸೊ ವೇಸ್ಟ್ಗೆ ಈ ರೀತಿ ಒಂದು ವರ್ಕ್ ಈ ರೀತಿ ಬರುತ್ತೆ, ಅಂಡ್ ಈ ರೀತಿ ಒಂದು ಪ್ಯಾಟರ್ನ್ ಅಲ್ಲಿ ಬಂದು ಕಂಪ್ಲೀಟ್ ಆಗಿ ಫ್ಲೋಯಿಂಗ್ ಇದೆ, ಅಂಡ್ ಕಂಪ್ಲೀಟ್ ಆಗಿ ಪ್ಲೇನ್ ಬರುತ್ತೆ. ಇದು ನೋ ಡಿಸೈನ್. ಈ ರೀತಿ ಒಂದು ಲಾಸ್ಟ್ ಅಲ್ಲಿ ಬಾಟಮ್ ಅಲ್ಲಿ ಈ ರೀತಿ ಒಂದು ಸ್ಯಾಟಿನ್ ಮೆಟೀರಿಯಲ್ ಅಲ್ಲಿ ಈ ರೀತಿ ಒಂದು ಜಸ್ಟ್ ಒಂದು ಈ ಒಡಿಯುಟಲ್ ಒಂದು ಏನಂತಾರೆ ಬಾರ್ಡರ್ ರೀತಿ ಈ ರೀತಿ ಒಂದು ಸ್ಯಾಟಿನ್ ಮೆಟೀರಿಯಲ್ ಅಲ್ಲಿ ಬರುತ್ತೆ ಅಷ್ಟೇ. ಸೊ ಈ ರೀತಿ ಒಂದು ಪ್ಲೇನ್ ಅಲ್ದಿರಾ ದಿಸ್ ಈ ರೀತಿ. ಒಂದೊಂದ್ಸರಿ ಬಾಯಿಗೆ ಬರೋದೇ ಇಲ್ಲ ಹೆಸರು ಏನಂತಾರೆ ಅದನ್ನ, ಒಂದು ಮೆಟೀರಿಯಲ್ನ ಈ ರೀತಿ ಒಂದು ಪ್ಯಾಟ್ರನ್ ಅಲ್ಲಿ ಬರುತ್ತೆ. ಪ್ಯಾಟ್ರನ್ ಈ ರೀತಿ ಒಂದು ಪ್ಯಾಟ್ರನ್ ಅಲ್ಲಿ ಬರುತ್ತೆ. ನೋಡಕ್ಕೆ ಗೊತ್ತಿಲ್ಲ ಇದು ಕರೆಕ್ಟ್ ಬಾಯಿಗೆ ಬರಲ್ಲ. ಒಂದೊಂದ್ಸರಿ ಒಂದೊಂದ್ಸರಿ ಮಾತಾಡ್ತಿರ್ತೀನಿ, ಕರೆಕ್ಟ್ ಆಗಿ ಆ ವರ್ಡ್ ಏನಂತಾರೆ ಅಂತಾನೆ ಬರುತ್ತೆ, ಲೈಕ್ ಬಾಯಿಗೆ ಸಿಗೋದೇ ಇಲ್ಲ ವರ್ಡ್. ದಿಸ್ ಇಸ್ ಅ ಕ್ರಾಪ್ ಟಾಪ್ ಅಂತ ಹೇಳದ್ನಲ್ಲ, ಈ ರೀತಿ ಬರುತ್ತೆ. ಈ ರೀತಿ ಟಾಪ್ ಫುಲ್ ಗ್ಲಾಸ್ ವರ್ಕ್ ಡಿಸೈನ್, ಇದು ಫುಲ್ ಗ್ಲಾಸ್ ವರ್ಕ್ ಅಲ್ಲೇ ಡಿಸೈನ್ ಬರುತ್ತೆ. ಬ್ಯಾಕ್ ಈ ರೀತಿ ಪ್ಲೇನ್ ಇರುತ್ತೆ. ಸೊ ಈ ರೀತಿ ಒಂದು ಟೈಯಿಂಗ್ ಈ ರೀತಿ ಬಂದು ಕಂಪ್ಲೀಟ್ ಆಗಿ ಗ್ಲಾಸ್ ವೇರ್. ಸೊ ಇದಕ್ಕೆ ಬಂದು ಈ ರೀತಿ ಸೈಡ್ ಹುಕ್, ಸೊ ಇದಕ್ಕೆ ಬಂದು ಈ ರೀತಿ ಸೈಡ್ ಹುಕ್ ಬರುತ್ತೆ. ಈ ರೀತಿ ಒಂದು ಚಿಕ್ಕ ಜಿಪ್. ಸೊ ಈ ರೀತಿ ಸೈಡ್ ಜಿಪ್ ಇರುತ್ತೆ. ಸೊ ಫುಲ್ ಗ್ರ್ಯಾಂಡ್ ವೇರ್ ಆಗಿ ಇದಕ್ಕೆ ಆಕ್ಚುಲಿ ಇದನ್ನ ಇಟ್ಸ್ ಮೋರ್ ಪ್ರಿಫರಬಲ್ ಲೈಕ್ ಒಂದು ನೈಟ್ ಇವೆಂಟ್ಗೆ ಹೋದಾಗ ಹಾಕೊಂಡ್ರೆ ಚೆನ್ನಾಗಿರುತ್ತೆ. ಬಿಕಾಸ್ ಈ ರೀತಿ ಒಂದು ಗ್ಲಾಸ್ ವರ್ಕ್ ಎಲ್ಲ ಇದ್ದಾಗ ನೈಟ್ ವೇರ್ಗೆ ಇಟ್ಸ್ ಮೋರ್ ಸೂಟಬಲ್ ಅಂತ ಹೇಳ್ಬೋದು. ನೋಡ್ಬೋದು, ಇಲ್ಲಿ ಒಂದು ಪಿಕ್ಚರ್ನ ಅಟ್ಯಾಚ್ ಮಾಡ್ತೀನಿ. ಇದು ಕೂಡ ನನ್ನ ಕಸಿನ್ ಮದ್ವೆಗೆ ಅಂತ ಅನ್ಸುತ್ತೆ, ಕಸಿನ್ ಮದ್ವೆಗೆ ಹಾಕಿದ್ದು. ಈ ರೀತಿ ಒಂದು ಒಡಿಯೋಟೆಲ್, ಬಾಯಿಗೆ ಬರಲ್ಲ, ನೋಡ್ಗೆ ಹೊಚ್ಚಲಿದೆ ಮನೆ. ಈ ರೀತಿ ಒಂದು ಬಾರ್ಡರ್ ಬರುತ್ತೆ ಅಷ್ಟೇ. ಈ ರೀತಿ ಬಾರ್ಡರ್ ಬಂದು ಐ ಆಮ್ ಸೋ ಮೆಸ್ಸಿ ಟುಡೇ. ಈ ರೀತಿ ಒಂದು ಸೈಡ್ ಬಾರ್ಡರ್ ಕಂಪ್ಲೀಟ್ ಆಗಿ ಇದು ಫುಲ್ ಬರುತ್ತೆ. ದಿಸ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಲೆಹೆಂಗಾ ಹೇಳದ್ನಲ್ಲ, ಜಸ್ಟ್ ಒಂದು ದುಪ್ಪಟ್ಟ ರೀತಿ ನೆಟ್ಟೆಡ್ ಒನ್ ಇದು. ಜಸ್ಟ್ ಹಾಗೆ ಇರುತ್ತೆ. ಇನ್ ಕೇಸ್ ಬೇಕಿದ್ರೆ ಯು ಕ್ಯಾನ್ ಆಲ್ಸೋ ವೇರ್ ಇಟ್ ಲೈಕ್ ಅ ಲೆಹೆಂಗಾ, ಜಸ್ಟ್ ಈ ರೀತಿ. ಸೊ ಇದಿಷ್ಟು ಬಂದು ನನ್ನ ಒಂದು ಟ್ರೆಡಿಷನಲ್ ವೇರ್ ಔಟ್ಫಿಟ್ಸ್ ಆರ್ ಲೆಹೆಂಗಾ ಕಲೆಕ್ಷನ್ ಅಂತ ಹೇಳ್ಬೋದು. ಸೊ ಇದಿಷ್ಟು ಲೆಹೆಂಗಾಲಿ ನಿಮಗೆ ಯಾವ ಲೆಹೆಂಗಾ ಇಷ್ಟ ಆಯ್ತು ಅಂತ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಯಾವ ಒಂದು ಕಲರ್ ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಅಂತ ಇದ್ರೆ
ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಅಂಡ್ ಹಾಗೆ ಈ ಒಂದು ವಿಡಿಯೋ ಹೇಗಿತ್ತು ಅಂತ ನನಗೆ ಹೇಳೋದನ್ನ ಮರಿಬೇಡಿ. ಈವನ್ ದೋ ಇಫ್ ಇಟ್ಸ್ ಅ ಸ್ಮಾಲ್ ಕಾಮೆಂಟ್ ಆದ್ರೂ ಪರವಾಗಿಲ್ಲ, ಒಂದು ಚಿಕ್ಕ ಕಾಮೆಂಟ್ ಆದ್ರೂ ಪರವಾಗಿಲ್ಲ, ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್ ಸೊ ದಟ್ ನನಗೆ ಗೊತ್ತಾಗುತ್ತೆ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಈ ಒಂದು ಟ್ರೆಡಿಷನಲ್ ವೇರ್ ಒಂದು ಔಟ್ಫಿಟ್ ಕಲೆಕ್ಷನ್ ತೋರ್ಸೋಣ ಅಂತ ಹೇಳಿ ಅನ್ಕೊಂಡೆ. ಆಕ್ಚುಲಿ ನಾನು ಫಸ್ಟ್ ಅನ್ಕೊಂಡೆ ಒಂದು ವೆಸ್ಟರ್ನ್ ವೇರ್ ಕಲೆಕ್ಷನ್ ತೋರ್ಸೋಣ ಅಂತ ಅನ್ಕೊಂಡೆ, ಲೈಕ್ ಫ್ರಾಕ್ಸ್ ಈ ರೀತಿ ಹಾಕ್ತಿವಲ್ಲ, ಸೊ ಈ ರೀತಿ ಒಂದು ತೋರ್ಸೋಣ ಅಂತ ಅನ್ಕೊಂಡೆ. ಬಟ್ ಸ್ಟಿಲ್ ಫಸ್ಟ್ ನನಗೆ ಟ್ರೆಡಿಷನಲ್ ವೇರ್ ತೋರ್ಸೋಣ ಅಂತ ಅನಿಸ್ತು. ಸೊ ಹಾಗಾಗಿ ಫಸ್ಟ್ ಅದನ್ನೇ ಆ ಒಂದು ಕಲೆಕ್ಷನ್ ನ ತೋರಿಸಿದೆ. ಸೊ ಪ್ರಾಬಬ್ಲಿ ಇನ್ ಕೇಸ್ ನಿಮ್ಗೆ ಏನಾದ್ರು ಬೇಕು ವೆಸ್ಟರ್ನ್ ವೇರ್ ಕಲೆಕ್ಷನ್ ಅಂತ ಇದ್ರೆ, ನೆಕ್ಸ್ಟ್ ನಿಮ್ಗೆ ಏನಾದ್ರು ಆ ವಿಡಿಯೋ ಬೇಕು ಅಂತ ಇದ್ರೆ ನನಗೆ ಕಾಮೆಂಟ್ ಅಲ್ಲಿ ತಿಳಿಸಿ. ಐ ವಿಲ್ ಡೆಫಿನೆಟ್ಲಿ ಮೇಕ್ ಅ ವಿಡಿಯೋ ಆಫ್ ದಟ್ ಆಸ್ ವೆಲ್. ಇಷ್ಟ ಆಗಿದ್ದು ಇವತ್ತಿನ ವಿಡಿಯೋ, ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ನಾನು ಅನ್ಕೊಳ್ತೀನಿ. ಹಾಗೆ ಆ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡೋದನ್ನ ಮರಿಬೇಡಿ. ಆ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಥವಾ ನೀವು ಇನ್ನೂ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಇದ್ರೆ, ಪ್ಲೀಸ್ ಮೇಕ್ ಶೋರ್ ಯು ಹಿಟ್ ದ ಸಬ್ಸ್ಕ್ರೈಬ್ ಬಟನ್ ಅಂಡ್ ಆಲ್ಸೋ ಡೂ ಕ್ಲಿಕ್ ಆನ್ ದ ಬೆಲ್ ಐಕನ್ ಫಾರ್ ಆಲ್ ದ ನೋಟಿಫಿಕೇಶನ್ಸ್ ಆನ್ ಮೈ ವಿಡಿಯೋ. ಅಂಡ್ ಇದನ್ನ ಹೇಳ್ತಾ ಮತ್ತೆ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀನಿ. Hope you all enjoyed watching and liked the video. See you all in my next video. Until then, take care. Goodbye.